ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿ ವಿಧಾನಸಭೆಯಲ್ಲಿ ಭದ್ರತಾ ವೈಫಲ್ಯ ಆಗಿದೆ. ಸ್ಪೀಕರ್ ಕಾರಿಗೆ ಇಂಕ್ ಎಸೆದಿದ್ದಾರೆ ಅನಾಮಿಕರು. ಆ ಅನಾಮಿಕರು ಬಂದಿದ್ದಂತಹ ಫೋರ್ಸ್ ನೋಡಿದ್ರೆ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಹೈ ಪ್ರೊಟೆಕ್ಷನ್ ಝೋನ್ ನಲ್ಲಿ ಬ್ಯಾರಿಕೇಡ್ ಗಳಿಗೆ ಗುದ್ದಿ ಆ ಎಲ್ಲ ಸೆಕ್ಯೂರಿಟಿಯನ್ನ ಬ್ರೇಕ್ ಮಾಡಿ ಬಂದು ಸ್ಪೀಕರ್ ಕಾರಿಗೆ ಇಂಕ್ ಎಸೆಯೋದಿದೆಯಲ್ಲ, ಇದು ಈಗ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅನ್ನ ರೇಸ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ದೆಹಲಿ ವಿಧಾನಸಭೆಯಲ್ಲಿ ಭದ್ರತಾ ವೈಫಲ್ಯ ಆಗಿದೆ. ಸ್ಪೀಕರ್ ಕಾರಿಗೆ ಇಂಕ್ ಎಸೆದಿದ್ದಾರೆ ಅನಾಮಿಕರು. ಪ್ರವೇಶ ದ್ವಾರದ ಬ್ಯಾರಿಕೇಡ್ ದಾಟಿ ಏನು ಬ್ಯಾರಿಕೇಡ್ ಗುದ್ದಿ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಹೈ ಸೆಕ್ಯೂರಿಟಿ ಝೋನ್ ಅದು. ಈ ಹೈ ಸೆಕ್ಯೂರಿಟಿ ಝೋನ್ ನಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಪರ್ಸನ್ಸ್ ಇರ್ತಾರೆ. ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದಂತೆ ಒಂದು ಕಾರು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಎಂಟ್ರಿ ಕೊಟ್ಟು ಸ್ಪೀಕರ್ ಇದ್ದ ಕಾರ್ಗೆ ಇಂಕ್ ಎರಚಿ ಅಷ್ಟೇ ಸ್ಪೀಡಲ್ಲೇ ಎಸ್ಕೇಪ್ ಆಗ್ತಾರೆ. ದೆಹಲಿ ಅಸೆಂಬ್ಲಿ ಗೇಟ್ ನಂಬರ್ 2 ಒಳಗಿಂದ ಎಂಟ್ರಿ ಕೊಡ್ತಾರೆ. ಇಂಕ್ ಎರಚಿ ಓಡಿ ಹೋಗಿದೆ ಅಪರಿಚಿತರ ತಂಡ. ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಯಾರಿವರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು ಅಂತ. ತಮ್ಗೆ ಗೊತ್ತಿರಬಹುದು, ಕೆಂಪುಕೋಟೆ ಬಳಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು, ಅದರಲ್ಲಿ ಎಷ್ಟು ಜನ ಸತ್ರು ಅಂತ. ಅದಾದ ಮೇಲೆ ದೆಹಲಿಯಲ್ಲಿ ರಿಮೋಟ್ ಆಟದ ಕಾರ್ ಏನಿರುತ್ತೆ ಅದರ ಮೂಲಕ ಬಾಂಬ್ ಉಡಾಯಿಸೋದಕ್ಕೆ ಸ್ಕೆಚ್ ಹಾಕಿದಂತ ಇಬ್ಬರನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡಲಾಗಿದೆ 2-3 ದಿನಗಳ ಹಿಂದೆ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದಂತ ಇಬ್ಬರನ್ನ ಮುಂಬೈನಲ್ಲಿ ಇತ್ತೀಚೆಗೆ 2-3 ದಿನಗಳ ಹಿಂದೆ ಅರೆಸ್ಟ್ ಮಾಡಲಾಗಿದೆ. ಹೀಗಾಗಿ ದೆಹಲಿಯಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ ತುಂಬಾ ಎಲ್ಲರ ನಿದ್ದೆಗೆಡಿಸಿದೆ. ಯಾಕೆಂದ್ರೆ ಪದೇ ಪದೇ ಘಟನೆಗಳು ನಡೀತಾ ಇದೆ. ಅದು ದೆಹಲಿ ಭಾರತದ ರಾಜಧಾನಿ. ಹೀಗಾಗಿ ರಾಜಧಾನಿ ದೆಹಲಿಯಲ್ಲಿ ಸೆಕ್ಯೂರಿಟಿ ವಿಚಾರದಲ್ಲಿ ಇಷ್ಟು ದೊಡ್ಡ ಲೋಪಗಳು ಯಾಕಾಗ್ತಾ ಇದೆ? ನಂಬರ್ 1, ಅದು ಕೂಡ ಸ್ಪೀಕರ್ ಕಾರ್ ಮೇಲೆ ಇಂಕ್ ಎರಚೋದು ಇದು ತುಂಬಾ ಸರಳವಾದಂತಹ ವಿಚಾರ ಅಲ್ಲ. ಬ್ಯಾರಿಕೇಡ್ಗಳಿಗೂ ಕೂಡ ಡಿಕ್ಕಿ ಹೊಡೆದು ಎಂಟ್ರಿ ಆಗೋದು, ನುಗ್ಗೋದು. ಸೊ ದೆಹಲಿಯಲ್ಲಿ ಸೀರಿಯಸ್ ಕನ್ಸರ್ನ್ ಇದೆ ಈ ಒಂದು ಸೆಕ್ಯೂರಿಟಿ ವಿಚಾರದಲ್ಲಿ. ಪದೇ ಪದೇ ನಾವು ಇಂಥ ವಿಚಾರಗಳನ್ನ ಕೇಳ್ತಾ ಇದ್ದೀವಿ ವೀಕ್ಷಕರೇ.